ದೇಶಾದ್ಯಂತ ವಿದ್ಯಾರ್ಥಿಗಳು ಇವತ್ತು ರೂಢಿಗಿಳಿದಿದ್ದು ಈ ದೇಶದ ರಾಜಧಾನಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಂದ ನ್ಯಾಯಕ್ಕಾಗಿ ಆಗ್ರಹಿಸಿ ಸತ್ಯಾಗ್ರಹ ಹೂಡಿದ್ದು ಸೋನಮ್ ವಾಂಗ್ಚುಕ್ ಮತ್ತು ಅಭಿಜಿತ್ ದಿಪ್ಕೆ ಆ್ಯಂಡ್ ನೇಹಾ ಬೋರಾ ಅವರ ನೇತೃತ್ವದೊಳಗೆ ಏನು ಅಮರನಾಥ ಸತ್ಯಾಗ್ರಹ ಇವತ್ತು 24ನೇ ದಿನಕ್ಕೆ ಕಾಲಿಟ್ಟಿದ್ದು 21 ದಿನಗಳವರೆಗೆ ಉಪವಾಸ ಸತ್ಯಾಗ್ರಹ ಇದ್ದಂಥ ಸೋನಮ್ ವಾಂಗ್ಚುಕ್ರವರನ್ನು ದಿಲ್ಲಿ ಪೊಲೀಸರು ಆ ಕೇಂದ್ರ ಸರ್ಕಾರದ ಒಂದು ಹೇಳಿಕೆಯಂತೆ ಆ ಸೋನಮ್ ವಾಂಗ್ಚುಕ್ರವರನ್ನು ಅತ್ಯಂತ ಅಮಾನುಷವಾಗಿ ಎತ್ಕೊಂಡು ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡೋದು ಇದು ಅತ್ಯಂತ ಖಂಡನೀಯ. ಅದರ ಜೊತೆಗೇ ಇವತ್ತು ನೇಹಾ ಬೋರಾ ಅಂತೇಳಿ ಏನು ರಿಸರ್ಚ್ ಸ್ಕಾಲರ್ ಸ್ಟೂಡೆಂಟು 25 ವರ್ಷದ ವಿದ್ಯಾರ್ಥಿನಿ, ಈಗ ಅವರು 24ನೇ ದಿನಕ್ಕೆ ಇವತ್ತು ಅಮರನಾಥ ಸತ್ಯಾಗ್ರಹ ಹೂಡ್ತಾ ಇದ್ದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದು. ಮೊನ್ನೆ ಅಭಿಜಿತ್ ದಿಬ್ಗೆ ಸೋನಮ್ ವಾಂಗ್ಚುಕ್ರವರ ಏನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ತಕ್ಷಣ ಅಭಿಜಿತ್ ದಿಬ್ಗೆ ಕಾಂಗ್ರೆಸ್ ಜನತಾ ಪಾರ್ಟಿ ಫೌಂಡರ್ ಪ್ರೆಸಿಡೆಂಟ್ ಅವ್ರೇನಪ್ಪ ಅಂದ್ರೆ ಅಮರನಾಥ ಸತ್ಯಾಗ್ರಹ ಕುಂತದ್ದು. ಅವ್ರ ಜೊತೆಗೆ ಸುಮಾರು ಇನ್ನೂ 20-30 ಜನ ವಿದ್ಯಾರ್ಥಿಗಳು ಅತ್ಯಂತ ಗಂಭೀರವಾದ ಸ್ಥಿತಿಯೊಳಗಲ್ಲಿ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕುಂತದ್ದು. ಈ ಉಪವಾಸ ಸತ್ಯಾಗ್ರಹಗಳ ಬೇಡಿಕೆಗಳು ಏನಿದ್ದದ, ನೀಟ್ ಎಕ್ಸಾಮ್ ಏನು ಹಗರಣ ಆಗ್ಲತ್ತವ, ಪೇಪರ್ ಲೀಕ್ ಹಗರಣಗಳು ಏನು ಆಗ್ಲಿಕ್ಕತ್ತವ, ಆ ಪೇಪರ್ ಲೀಕ್ ಹಗರಣ ಆಗ್ಲಾರ್ದಂಗೆ ವ್ಯವಸ್ಥೆ ಮಾಡಬೇಕು. ಏನು ನೀಟ್ ಎಕ್ಸಾಮ್ ಏನು ಕಂಡಕ್ಟ್ ಮಾಡುವಂಥ ಸಂಸ್ಥೆ ಅದಲ್ಲ, ಆ ಸಂಸ್ಥೆ ಏನಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡಿಸ್ಬೇಕು. ಆ್ಯಂಡ್ ಈ ಶಿಕ್ಷಣ ವ್ಯವಸ್ಥೆ ಒಳಗೆ ಏನು ದಂಧಾಕೋರಿ ನಡೆದದ, ಭ್ರಷ್ಟಾಚಾರ ನಡೆದದ, ಅದರದ್ದು ಏನು ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅತ್ಯಂತ ಅಸಮರ್ಥ ಏನು ಎಜುಕೇಷನ್ ಮಿನಿಸ್ಟರ್ ಇದ್ದದ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಬೇರೆ ಒಬ್ಬ ಸಮರ್ಥ ಶಿಕ್ಷಣ ಮಂತ್ರಿ ನೇಮಕ ಮಾಡಬೇಕು. ಅದ್ರ ಜೊತೆಗೇ ಏನು ಈ ನೀಟ್ ಹಗರಣದ ನಂತರ, ನೀಟ್ ಎಕ್ಸಾಮ್ ಲೀಕ್ ಆದ ನಂತರ ಈ ದೇಶದೊಳಗೆ ಸುಮಾರು 20ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡದ್ದು. ಆ ಸುಸೈಡ್ ಮಾಡ್ಕೊಂಡಂಥ ಕುಟುಂಬಗಳಿಗೆ ಪ್ರತಿಯೊಂದು ಕುಟುಂಬಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರಧನ ಕೊಡ್ಬೇಕಂತೇಳಿ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ಕೊತದಕ್ಕೆ ಇದ್ರೊಳಗೆ ಯಾವ ಎಣ್ಣೆ ಇರ್ತದ ನರೇಂದ್ರ ಮೋದಿ ಅವ್ರಿಗೆ? ಇದ್ರೊಳಗೆ ಯಾವ ಎಣ್ಣೆ ಹರಿಸಲ್ಕತ್ತದ? ಈ ಬೇಡಿಕೆಗಳು ಸರ್ಕಾರ ಈಡೇರಿಸುವಂಥ ಬೇಡಿಕೆಗಳು ಇರ್ತದ. ಇಷ್ಟೊಂದು ಕಾಮನ್ ಸೆನ್ಸ್ ಬೇಡ ಇವರಿಗೆ, ಇಷ್ಟೊಂದು ಅಧಿಕಾರದ ಅಮಲ್ ನಾವು ಯಾರು ಕೂತದ ಇವರೆಲ್ಲ ಸರ್ಕಾರದವರು? ಆ ಪೂರ ರಿಸರ್ಚ್ ಸ್ಕಾಲರ್ಸ್ಗಳು, ರಿಸರ್ಚ್ ಸ್ಟೂಡೆಂಟ್ಗಳು, ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು ಇವತ್ತು ಲಕ್ಷಾಂತರ ಜನ ಇವತ್ತು 20ನೇ ತಾರೀಕು ಜಂತರ್ ಮಂತರ್ನಿಂದ ಅಧಿವೇಶನವರೆಗೆ ಏನಪ್ಪ ಅಂದ್ರೆ ಅಧಿವೇಶನ ಚಲೋ ತನ್ನ ಕಾರ್ಯಕ್ರಮ ಮಾಡೋದ. ಇವತ್ತು ಸಾವಿರಾರು ಜನ ಪೊಲೀಸರಲ್ಲಿ ಅಲ್ಲಿ ದಿಲ್ಲಿ ಒಳಗೆ ಜಂತರ್ ಮಂತರ್ ನಿಂದಿರಿಸಿ ಈ ಹೋರಾಟಗಾರ ಹೋಗಲಾರ್ದ ವ್ಯವಸ್ಥೆ ನೀವು ಮಾಡ್ಕೊತೀರಿ. ಅಂದ್ರೆ ನರೇಂದ್ರ ಮೋದಿ ಸರ್ಕಾರ ಪೊಲೀಸರು ಇಟ್ಕೊಂಡಿ, ಪೊಲೀಸರು ಇಟ್ಕೊಂಡಿ ಗುಂಡಾಗಿರಿ ಮಾಡೋದ್ ಕೆಲಸ, ಈ ದೇಶದ ಜನತೆಗೆ ಅನ್ಯಾಯ ಮಾಡೋದ್ ಕೆಲಸ ಈ ನರೇಂದ್ರ ಮೋದಿ ಸರ್ಕಾರ ಅಂಡ್ ಅಮಿತ್ ಶಾ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರು ಮಾಡ್ಲಿಕ್ಕಂತ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕಾಣಿಸ್ಲಿಕ್ಕತ್ತದ. ಮೊದಲೇನು ಮಾಡಿದ್ರು, ರೈತರು ಅನ್ನೋದು ವರ್ಷಾನಿಟ್ಲೆ ಸತ್ತಾಗಿ ಕುಂತಾಗ ರೈತರು ಹತ್ತಿಕೊಂದು ಕೆಲಸ ಮಾಡಿದ್ರಿ. ಪೈಲ್ವಾನ್ರು ಪಂಜಾಬ್ನ ಪೈಲ್ವಾನ್ ಲೇಡಿ ತಮ್ಗೆ ಅನ್ಯಾಯ ಆಗ್ಲಿಕ್ಕತ್ತ ಅಂದಾಗ ಪೈಲ್ವಾನ್ ಲೇಡಿಗೆ ಏನಪ್ಪ ಅಲ್ಲಿ ಪೂರ ಆ ಜಂತರ್ ಮಂತರ್ ಅತ್ಯಂತ ಅವಮಾನಕರವಾಗಿ ಎತ್ಕೊಂಡು ಹೋಯ್ತು. ಅವು ಇನ್ಸಲ್ಟ್ ಮಾಡ್ಕೊಂಡ್ಬಿಟ್ರಿ. ರಿಟೈರ್ ಮಿಲಿಟರಿ ಆಫೀಸರ್ ನಮ್ಮ ಪೆನ್ಷನ್ ಬಗ್ಗೆ ನಮ್ಗೆ ಬೇಡಿಕೆ ಈಡೇರಿಸಬೇಕಂತ ಮಿಲಿಟರಿ ಆಫೀಸರ್, ರಿಟೈರ್ ಆಫೀಸರ್ ಅಲ್ಲಿ ದಂಡಿ ಸತ್ತಾರ ಕುಂತಾಗ ಅವ್ರಿಗೆ ನಾವು ಅಪ್ಪನ್ ಮಾಡೋದು ಕಳಿಸಿದ್ರು. ಈ ನರೇಂದ್ರ ಮೋದಿ ಅಂಡ್ ಸರ್ಕಾರ ಅಧಿಕಾರದ ಅಮ್ಮನೊಳಗೆ ತೂಗಲ್ಕತ್ತದು. ಅವ್ರಿಗೆ ಗೊತ್ತಿರಲಿಲ್ಲ ಇಷ್ಟೊಂದು ಭಯಾನಕವಾಗಿ, ಇಷ್ಟೊಂದು ಸಹಸ್ರ ಸಂಖ್ಯೆಯಲ್ಲಿ ಯೂತ್ ಏನಪ್ಪ ಈ ದೇಶದ ವಿದ್ಯಾರ್ಥಿಗಳು ದಿಲ್ಲಿ ಜಂತರ್ ಮಂತರ್ ಬರ್ತಂತ ಎಲ್ಲೂ ಕನಸಿನಲ್ಲಿ ಕಂಡಿರಲಿಲ್ಲ ಆತ ನರೇಂದ್ರ ಮೋದಿ ಅಂಡ್ ಅಮಿತ್ ಶಾ. ಇವರು ಸ್ಟೂಡೆಂಟ್ಗಳಿಗೆ ಯಾವ ತರ ಭಾವಿಸ್ಕೊಂಡವ್ರಂದ್ರೆ ಯಾವ್ದು MLAಗಳು MP ಗಳು ಏನು ಆ ಥರ ತಿಳ್ಕೊಂಡ್ಬಿಟ್ಟು ED ಹೆಸರು ಹೇಳಿ, IT ಹೆಸರು ಹೇಳಿ, ಇವ್ರಿಗೇನಪ್ಪ CBI ಹೆಸರು ಹೇಳಿ ಹಚ್ಚಿಸ್ಬೋದು ತಿಳ್ಕೊಂಡ್ಬಿಡು. ಈ ದೇಶದ ಯುವ ಜನತೆ, ಈ ದೇಶದ ವಿದ್ಯಾರ್ಥಿ ಬಂಧುಗಳು ಜಾಗೃತರಾಗ್ತಾರೆ ಅಂದ್ರೆ ಈ ನರೇಂದ್ರ ಮೋದಿಗೆ ಒಂದು 5 ನಿಮಿಷ ಪಾರ್ಲಿಮೆಂಟ್ ಹೌಸ್ ಕುದುರಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಜಂತರ್ ಮಂತರ್ನೊಳಗ ಸುಮಾರು ಲಕ್ಷಾಂತರ ಜನ ವಿದ್ಯಾರ್ಥಿನಿಯರು ಅವ್ರ ಪಾಲಕರುಗಳು ಸೇರ್ಕೊಂಡು ಈ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಈ ಏನು ಹೇಳಿದ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ಈ ಜಂತರ್ ಮಂತರ್ನಿಂದ ಪಾರ್ಲಿಮೆಂಟ್ ಹೌಸ್ ಚಲೋ ಅಂತೇಳಿ ಕಾರ್ಯಕ್ರಮ ಮಾಡ್ಲಿಕ್ಕಂಥದ್ದು. ಅದಕ್ಕೆ ಈ ದೇಶದ ಅನೇಕ ಜನ ಪ್ರತಿಷ್ಠಿತ ವ್ಯಕ್ತಿಗಳು, ಈ ದೇಶದ ಎಲ್ಲ ವಿರೋಧ ಪಕ್ಷಗಳ ನಾಯಕರುಗಳು ಬೆಂಬಲ ವ್ಯಕ್ತಿ ಅಲ್ಲಿ ಹೋಗುದು. ಸ್ಪೆಷಲಿ ಅರವಿಂದ್ ಕೇಜ್ರಿವಾಲ್ ಅಲ್ಲಿದ್ದು ಅಂಡ್ ಭೀಮ್ ಆರ್ಮಿಯ ಸಂಸ್ಥಾಪಕ ಚಂದ್ರಶೇಖರ್ ಅಲ್ಲಿ ಹೋಗೋದು, ಕಾಂಗ್ರೆಸ್ನ ಬಹುತೇಕ ಲೀಡರ್ಸ್ಗಳು ಹೋಗಿ ಸಪೋರ್ಟ್ ಮಾಡೋದು. ಅಮೀರ್ ಖಾನ್ ಅಲ್ಲ, ಬೇರೆ ಲೀಡರ್ ಅನೇಕ ಸಾವಿರಾರು ಜನ ಪ್ರತಿಷ್ಠಿತರು ಅಲ್ಲೇನಪ್ಪ ಅಂದ್ರೆ ಹೋಗಿ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಿ ನಿನ್ನೆ ಶಬಾನ್ ಆಜ್ಮಿ ನಿಂದ ಅಲ್ಲಿ ಹೋಗಿದ್ರು. ಶಬಾನ್ ಆಜ್ಮಿ ಕೂಡ ಅವ್ರು ಹೋಗಿ ಮಾತಾಡ್ಕೊಂಡ್ ಬಂದದ್ದು. ಅಖಿಲೇಶ್ ಯಾದವ್ ಅವ್ರ ಮನೆಯವರು ಹೋಗಿ ಬಂದದ್ದು.
ಪೂರ ಎಲ್ಲ ಟೀಮ್ ಇವತ್ತು ಜಂತರ್ ಮಂತರ್ ಇದ್ದದು. ಇದಕ್ಕೆ ಇಂಥ ಸಿಚುವೇಶನ್ಗೆ ಕಾರಣ ಈ ನರೇಂದ್ರ ಮೋದಿ ಸರ್ಕಾರ ಅಂಡ್ ಬಿಜೆಪಿ ಸರ್ಕಾರ. ನಾವು ಕೇಳ್ತಾ ಇದ್ದೀವಿ, ಸಂಘ ಪರಿವಾರದ ಸಂಘ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಅನ್ಕೊಂಡಿದ್ರು ಅಂತ ಹೇಳಿ. ಈ ಸಂಘ ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಏನಪ್ಪ ಅಂದ್ರೆ ಮಧ್ಯಪ್ರದೇಶ, ಈ 4 ಜಿಲ್ಲೆ ಒಳಗೆ ಮ್ಯಾಕ್ಸಿಮಮ್ ನೀಟ್ ಪೇಪರ್ಗಳು ಲೀಕ್ ಆಗಿ ಹೋಗ್ಲಿಕ್ಕತ್ತದವ. ಈ ಯಾರು ಲೀಕ್ ಮಾಡ್ಕತ್ತಂದ್ರ ಬಿಜೆಪಿ ಲೀಡರ್ಸ್ಗಳು, ಬಿಜೆಪಿ ಎಂಪಿಗಳು, ಬಿಜೆಪಿ ಮಂತ್ರಿಗಳು ಮಾಡ್ಕತ್ತವ. ಅಂಡ್ ನೀಟ್ ಎಕ್ಸಾಮ್ದಾಗ ಮ್ಯಾಕ್ಸಿಮಮ್ ಪಾಸ್ ಆದ್ರು ಯಾರಂದ್ರೆ ಬಿಜೆಪಿ ಒಳಗೆ ಕೆಲಸ ಮಾಡುವಂತ ಲೀಡರ್ಸ್ಗಳು, ಬಿಜೆಪಿಗಳ ಮಂತ್ರಿಗಳ ಮಕ್ಕಳುಗಳೇನಪ್ಪ ಅಂದ್ರೆ ಅಲ್ಲಿ ರಿಸಲ್ಟ್ಗಳು ಬರ್ಲಿಕ್ಕತ್ತದು ನಾವು ನೋಡ್ಕತ್ತಿದೀವಿ. ಈ ಮಕ್ಕಳಿಗೆ, ಗರೀಬ್ ಮಕ್ಕಳಿಗೆ ಮನೆಗಳು ಒತ್ತಿ ಇಟ್ಟು ಹೊಲಗಳು ಮಾರಿ ಬೇರೆ ಬೇರೆ ಸಾಲ ಸೋಲ ಮಕ್ಕಳಿಗೆ ಕೋಚಿಂಗ್ ಕೊಡಿಸಿ ಎಕ್ಸಾಮ್ ಕೊಡಿಸ್ಬೇಕಂದ್ರ ಇವರೇನಪ್ಪ ನರೇಂದ್ರ ಮೋದಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರದ ಕೇಂದ್ರ ಮಂತ್ರಿ, ಧರ್ಮೇಂದ್ರ ಪ್ರಧಾನ್ ಇವರು ಅಸಮರ್ಥತೆಯಿಂದ, ಇವ್ರ ಬೇಜವಾಬ್ದಾರಿಯಿಂದ ಇವತ್ತು ಅನೇಕ ಕರೋಡಾರು ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಲ್ಲಿ ಮುಳುಗುತ್ತದ. ಅದನ್ನು ವಿರೋಧಿಸಿ ಸೋನಮ್ ಅಭಿಜಿತ್ ದಿಕ್ತೆ ಅಂಡ್ ನಿಯಾಬ್ ಅವರ ಸ್ಟ್ರೈಕ್ ಕುಂತದ. ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಿ ನಾವುಗಳು ಇವತ್ತು ದಲಿತ ಸೇನೆ ವಿದ್ಯಾರ್ಥಿ ಒಕ್ಕೂಟದ ನೇತೃತ್ವದೊಳಗ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಮುಖಾಂತರ ಆ ರಾಷ್ಟ್ರಪತಿಗಳು ಮನವಿ ಸಲ್ಲಿಸ್ತಾ ಇದ್ದೀವಿ. ಇಮಿಡಿಯೇಟ್ ಆಗಿ ಧರ್ಮೇಂದ್ರ ಪ್ರಧಾನ್ಗೆ ಕಿಕ್ಔಟ್ ಮಾಡಬೇಕು ಅಂಡ್ ಎಜುಕೇಶನ್ ಸಿಸ್ಟಮ್ ಸುಧಾರಿಸಬೇಕು. ನೀಟ್ ಎಕ್ಸಾಮ್ ನಡೆಸುವಂತ ಸಂಸ್ಥೆ ಬದಲಿಸಿ ಸರ್ಕಾರ ಲೆವೆಲ್ದಾಗ ಆಗ್ಬೇಕು ಅಂತ ತಿಳ್ಕೊಂಡು ನಾವು ಈ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ.